ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಮ್ಮ ಹತ್ರ ಹಳೆ ಸೀರೆಯ ಲೇಸ್ಗಳು ಇದ್ದು, ಲೇಸ್ಗಳು ತುಂಬ ಚೆನ್ನಾಗಿ ಇದ್ದವಾಗ ಆ ಲೇಸನ್ನು ನಮಗೆ ಬಿಸಾಗಲಿಕ್ಕೆ ಮನಸ್ಸಾಗಲ್ಲ. ಅಂಥ ಲೇಸನ್ನು ನಾನು ಇವತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇವತ್ತು ನಾವೊಂದು ಚಂದದ ಒಂದು ಫ್ಲವರನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ಇಲ್ಲಿ ನಾನು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇದೊಂದು ಎರಡೂವರೆ ಇಂಚಿನಷ್ಟು ಅಗಲದಲ್ಲಿ ಇದೆ. ಜಸ್ಟು ನಾವು ಫ್ರಾಕು ಮತ್ತು ಈ ರೀತಿ ನಮ್ಮ ಡ್ರೆಸ್ಗಳಿಗೆ ಚಂದದ ಫ್ಲವರ್ ಮಾಡಿ ಮಿಡಲಲ್ಲಿ ಹಾಕಲಿಕ್ಕೆ, ಇಲ್ಲಾಂದರೆ ನಮ್ಮ ದುಪ್ಪಟ್ಟಗಳು ಮುಂದ್ಗಡೆ ಬರೋ ಜಾಗದಲ್ಲಿ ನಾವು ಒಂದು ಚಂದದ ಫ್ಲವರನ್ನು ಹೇಗೆ ಮಾಡಿ ಹಾಕ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕೊನೆಯಲ್ಲಿ ಸೂಜಿಯನ್ನು ಪೋಣಿಸ್ಕೊತಾ ಇದ್ದೀನಿ. ಸೂಜಿಯನ್ನು ಹೀಗೆ ಪೋಣಿಸ್ಕೊಬೇಕು. ಆ ನಂತರ ಏನು ಮಾಡಬೇಕು, ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಒಂದಷ್ಟು ಉದ್ದದ ಬಟ್ಟೆಗೆ ಒಂದು ಐಡಿಯಾ ಸಿಗುತ್ತೆ. ಅಲ್ಲಿವರೆಗೂ ಕೂಡ ಈ ರೀತಿಯಾಗಿ ಪೋಣಿಸ್ಕೊಬೇಕು. ನಾವು ಎಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ಅದಕ್ಕೋಸ್ಕರನೇ ಇಷ್ಟೇ ಬಟ್ಟೆಯಲ್ಲಿ ಮಾಡಿ ಅಷ್ಟೇ ಬಟ್ಟೆಯಲ್ಲಿ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ನಾನೀಗ ಇಲ್ಲೆಲ್ಲೂ ಕೂಡ ಕಟ್ ಮಾಡ್ಕೊಂಡಿಲ್ಲ, ಕೊನೆಯಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಅಂತ. ಹೀಗೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ತುಂಬ ಸಿಂಪಲ್ಲಾಗಿ ಮಾಡುವಂಥ ಫ್ಲವರ್ ಇದು, ಮತ್ತು ಡ್ರೆಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದು ಒಳ್ಳೆ ಬ್ರೌನ್ ಕಲರ್ ಅಂದರೆ ಶೈನಿಂಗ್ ಇರೋದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹೀಗೆ ಎಳ್ಕೊಂಡಿದ್ದೀನಿ. ಇನ್ನೊಂದು 2-3 ಸರಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡಿಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ. ನೋಡಿ, ನಾನು ಇಷ್ಟುದ್ದ ಸಾಕಾಗತ್ತೆ. ಈಗ ಏನು ಮಾಡ್ತೀನಪ್ಪ ಅಂತ ಅಂದರೆ, ಜಸ್ಟ್ ಸೂಜಿ ಹಾಕೋದಕ್ಕಿಂತ ಮುಂಚೆ ಒಂದು ಇಷ್ಟು ಅಗಲಕ್ಕೆ ಕಟ್ ಮಾಡ್ಕೊತೀನಿ. ಇಷ್ಟು ಕಟ್ ಮಾಡಿ ಆದಮೇಲೆ ಇಲ್ಲಿ ನಾನು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಮತ್ತು ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ತೀನಿ. ಹೀಗೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕಿ ನಾವು ಸೂಜಿಯನ್ನು ಹೀಗೆ ಎಳಿಬೇಕು. ನೋಡಿ, ಈ ರೀತಿಯಾಗಿ ಬಂದಿದೆ. ಇದರಲ್ಲಿ ಏನಪ್ಪ ಫ್ಲವರ್ ಮಾಡೋದು ಅಂತ ಅಂದ್ಕೊತಿದ್ದೀರಾ? ಇದನ್ನು ನಾವು ಟೈಟಾಗಿ ಎಳಿಬೇಕು. ಟೈಟಾಗಿ ಎಳೆದು ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಲ್ಲ ಅಲ್ಲಿಗೆ ಸೂಜಿಯನ್ನು ಚುಚ್ಚಬೇಕು. ಈ ಕಡೆಯಿಂದ ಸೂಜಿಯನ್ನು ಚುಚ್ಚಬೇಕು. ನೋಡಿ, ಅದು ಈ ರೀತಿಯಾಗಿ ಬರುತ್ತೆ. ಇಷ್ಟು ಆದಮೇಲೆ ಇಷ್ಟಕ್ಕೆ ಬಿಟ್ಬಿಟ್ರೆ ಆಗೋದಿಲ್ಲ. ಈಗ ಇಲ್ಲಿ ಏನು ಬಟ್ಟೆ ಇದೆಯಲ್ಲ, ಈ ಬಟ್ಟೆಯನ್ನು ನಾವೇನು ಮಾಡಬೇಕು, ಚಂದ ಮಾಡಿ ಸ್ಟಿಚ್ ಮಾಡಿಬಿಡಬೇಕು. ಇಲ್ಲ ಅಂತ ಅಂದರೆ ಇದು ಸ್ವಲ್ಪ ಸಣ್ಣದಾಗಿ ನಾವು ರನ್ನಿಂಗ್ ಸ್ಟಿಚ್ಚನ್ನು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಸಣ್ಣದಾಗಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ತುದಿವರೆಗೆ ಬಂದ ಆದಮೇಲೆ ಕರೆಕ್ಟಾಗಿ ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಳಿ. ತುದಿಗೆ ಬಂದಾದಮೇಲೆ ಏನು ಮಾಡಬೇಕು, ಈ ಕಡೆಯಿಂದನೂ ಹಾಕಿ, ಅಂದರೆ ಇದು ಬಿಚ್ಚದೇ ಇರೋ ರೀತಿಯಲ್ಲಿ ಹಾಕಿ ಒಂದು 2-3 ಸರಿ ನಾಟನ್ನು ಹಾಕಬೇಕು. ಇದು ನಮಗೆ ಎಷ್ಟು ಗಟ್ಟಿ ಆಗುತ್ತಲ್ಲ ಅಷ್ಟು ಬಾಳಿಕೆ ಬರುತ್ತೆ. ಈಗ ಏನು ಮಾಡಬೇಕು, ದಾರವನ್ನು ಕಟ್ ಮಾಡಬೇಕು. ಆನಂತರ ಹೀಗೆ ಓಪನ್ ಮಾಡಿ ಹೀಗೆ ನೋಡಿ, ಇದನ್ನು ನಾವು ದುಪ್ಪಟ್ಟಗಳಿಗೆ ಎಲ್ಲ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ. ನಾವು ಇಷ್ಟಕ್ಕೆ ಬೇಕಾದರೂ ಕೂಡ ನಿಲ್ಲಿಸ್ಬೋದು. ಇಲ್ಲ, ನಮಗೆ ಇದಕ್ಕೆ ಮಿಡ್ಲಲ್ಲಿ ಒಂದು ಬೀಡ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ನಮಗೆ ಯಾವುದು ಮ್ಯಾಚಿಂಗ್ ಕಲರ್ ಬೀಡ್ಸ್ ಬೇಕು, ಮ್ಯಾಚಿಂಗ್ ಯಾವುದಾದ್ರೂ ಕೂಡ ಅಡ್ಡಿಲ್ಲ, ಮ್ಯಾಚಿಂಗ್ ನೋಡಿಕೊಂಡು ಹಾಕ್ಕೊಬೇಕು. ನಾನಿಲ್ಲಿ ಒಂದು ಬೀಡ್ಸನ್ನು ಹಾಕ್ತಿದ್ದೀನಿ. ನಾನು ಇಲ್ಲಿ ಈ ರೀತಿಯಾದ ಬೀಡ್ಸನ್ನು ತೊಗೊಂಡಿದ್ದೀನಿ. ಈಗ ನಾವು ಫಸ್ಟಿಗೆ ಬೇಕಾದರೂ ಮಾಡ್ಕೊಬೋದು. ಆ ಫಸ್ಟಿಗೆ ಮಾಡಿಕೊಂಡ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಇಲ್ಲೆಲ್ಲ ದಾರವನ್ನು ಕಟ್ ಮಾಡಿ ತೆಗೆದು ಆದಮೇಲೆ ಮಾಡ್ತಾಯಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಸೂಜಿ ತೆಕ್ಕೋಬೇಕು. ಆನಂತರ ನಾವು ಒಂದು ಬೀಡ್ಸನ್ನು ಹಾಕ್ಕೊಬೇಕು.
ಬೀಡ್ಸನ್ನು ಹಾಕ್ಕೊಂಡು ಇಲ್ಲಿ ಒಳಗಡೆಯಿಂದ ಒಳಗಡೆಗೆ, ಮೇಲ್ಗಡೆಯಿಂದ ಒಳಗಡೆಗೆ ಹೀಗೆ ಚುಚ್ಚಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಆ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಗೆ ನಾವು ನಾಟನ್ನು ಹಾಕ್ಕೊಬೇಕು. ಗಟ್ಟಿಯಾಗಿ ಮಣಿ ಬಿಚ್ಚಿ ಹೋಗದೆ ಇರೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು. ಈಗ ಇಷ್ಟಾಯಿತು. ಇದನ್ನು ನಾವು ನಮ್ಮ ಡ್ರೆಸ್ಸಿಗೆ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಿಮಗೂ ಕೂಡ ಡೌಟ್ ಬಂದಿರುತ್ತೆ ಅಲ್ವಾ? ಈಗ ನಾವೇನು ಮಾಡೋಣ, ಸುಮ್ಮನೆ ಜಸ್ಟ್ ಒಂದು ಬಟ್ಟೆಯನ್ನು ಇಟ್ಕೊಂಡು ತೋರಿಸ್ತೀನಿ. ಈಗ ನಾನು ಈ ಬಟ್ಟೆಗೆ ಇದನ್ನು ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಕರೆಕ್ಟಾಗಿ ಈ ಫ್ಲವರನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಆನಂತರ ಸೇಮ್ ಕಲರ್ ದಾರವನ್ನು ತಗೊಳ್ಳಿ. ಅಂದರೆ ಈ ಫ್ಲವರ್ ಯಾವ ಕಲರಲ್ಲಿ ಮಾಡಿರ್ತೀರಲ್ಲ ಆ ಕಲರ್ ದಾರವನ್ನು ತಗೊಳ್ಳಿ. ಜಸ್ಟ್ ಏನು ಮಾಡ್ತಾ ಬನ್ನಿ, ಇಲ್ಲಿಗೆ ಇಲ್ಲಿ ತುದಿ ಏನಿದೆಯಲ್ಲ ಆ ತುದಿಗೆ ಜಸ್ಟು ಹೀಗೆ ಒಂದು ತೆಕ್ಕೊಂಡು ಇಲ್ಲಿಂದ ಸೇಮ್ ಕಲರ್ ದಾರವನ್ನು ತಗೊಳ್ಳಿ. ಎಲ್ಲೂ ಕೂಡ ಬಟ್ಟೆ ಹಿಂದೆ ಮುಂದೆ ಆಗಬಾರ್ದು. ನಮಗೆ ಹಾಗೇನಾದ್ರು ಹಿಂದೆ ಮುಂದೆ ಆಗುತ್ತೆ ಅಂತ ಆದರೆ ಏನು ಮಾಡಬೇಕು, ಜಸ್ಟು ಈ ರೀತಿ ಪಿನ್ ಇರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ಬಟ್ಟೆಗೆ ಚುಚ್ಕೊಂಡ್ಬಿಡ್ಬೇಕು. ಆವಾಗ ಇದು ಎಲ್ಲೂ ಕೂಡ ಅಲ್ಲಾಡೋದಿಲ್ಲ. ಆವಾಗ ಒಂದೇ ಕಡೆ ನಿಂತಿರುತ್ತೆ. ನಮಗೆ ಸ್ಟಿಚ್ ಮಾಡಲಿಕ್ಕೂ ಕೂಡ ಈಸಿಯಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಮಾಡಾದಮೇಲೆ ಸಣ್ಣದಾಗಿ ಇಷ್ಟಿಷ್ಟು ದೂರಕ್ಕೆ ಜಸ್ಟ್ ಒಂದು ಪಾಯಿಂಟಷ್ಟು, ನನಗೆ ಬೇರೆ ಕಲರ್ ದಾರ ಹಾಕ್ತಾಯಿದ್ದೀನಲ್ಲ ಅದು ಕೂಡ ಕಾಣಿಸ್ಬಾರ್ದು, ಹಾಗೆ ಇಲ್ಲಿ ನಾವು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ಸುತ್ತಲೂ ಕೂಡ. ಆವಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮತ್ತು ತುಂಬ ಕಷ್ಟನೂ ಏನಲ್ಲ ಫ್ರೆಂಡ್ಸ್, ಇದನ್ನು ಮಾಡೋದು ಈಸಿಯಾಗಿ ಮಾಡ್ಕೊಬೋದು. ಎಲ್ಲೂ ಕೂಡ ಇದಿದೆಯಲ್ಲ ಫ್ಲವರಿನ ಈ ಫ್ರಿಲ್ ಏನಿದೆಯಲ್ಲ ಅದು ಹಾಳಾಗಬಾರ್ದು. ನೀಟಾಗಿ ಫ್ರಿಲ್ ಹೇಗಿದೆಯಲ್ಲ ಅದೇ ರೀತಿಯಾಗಿ ಇಟ್ಕೊಂಡು ನೀವು ಮಾಡ್ಕೊಬೇಕು. ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಪೂರ್ತಿ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ ನಿಮಗೆ ಇಲ್ಲಿ ಜಸ್ಟ್ ಒಂದೊಂದು ಡಾಟ್ ಕಾಣಿಸ್ತಾ ಇದೆ ಅಷ್ಟೇ. ಈಗ ನಾನು ಇದನ್ನು ಪೂರ್ತಿ ಮುಗಿಸ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ಈ ಸೂಜಿಯನ್ನು ಹಾಕಿರ್ತೀವಲ್ಲ ತೆಗಿಬೇಕು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ ಹಿಂದ್ಗಡೆಯಿಂದ ನೋಡಿದ್ರೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನಮಗೆ ಹಿಂದ್ಗಡೆ ಹೇಗಾದರೂ ಬರಲಿ, ಫಸ್ಟ್ ಮೇಲ್ಗಡೆ ಚೆನ್ನಾಗೇ ಬಂದರೆ ಆಯಿತು ಅಲ್ವಾ? ನೋಡಿ ಎಷ್ಟು ಗ್ರ್ಯಾಂಡಾಗಿ ಈ ಫ್ಲವರು ಕಾಣಿಸ್ತಾ ಇದೆ. ಇದು ನಿಮ್ಮ ದುಪ್ಪಟ್ಟಗಳಿಗೆ ಹಾಕ್ಕೊಳ್ಳಿಕ್ಕೂ ಕೂಡ ಸೂಪರಾಗಿ ಇರುತ್ತೆ. ಮತ್ತು ನೀವು ಫ್ರಾಕೆಲ್ಲ ಹೊಲಿದ್ರೆ ಮತ್ತು ದುಪ್ಪಟ್ಟಕ್ಕೆ ಹೇಗೆ ಇದನ್ನು ಅಟ್ಯಾಚ್ ಮಾಡಬೇಕು ಅಂತ ನಿಮಗೆ ಡೌಟ್ ಇದ್ದರೆ, ಎಲ್ಲಿ ಹಾಕ್ಕೊಬೇಕು, ತುಂಬ ಗ್ರ್ಯಾಂಡಾಗಿ ಕಾಣೋ ಹಾಗೆ ಅನ್ನೋದು ನಿಮಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಫ್ರಿಲ್ ಡ್ರೆಸ್ಗಳಿಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಆ ರೀತಿ ವಿಡಿಯೋಗಳೆಲ್ಲ ಬೇಕು, ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ನಾನು ಈ ರೀತಿ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.